ಯಾರು ಏನು ಹೇಳಿಕೆ ಕೊಟ್ಟಿಲ್ಲ. ಬಂದಿದ್ದೀವಿ, ನಾವು ಮಂತ್ರಿ ಆಕಾಂಕ್ಷಿಗೆ ಕೇಳಕ್ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಸರಿ, ನೀವು ಸಚಿವ ಸ್ಥಾನ ಶಾಂತನಗೌಡರು ಈಗ ಹಿರಿಯರಿಗೆ ಅವಕಾಶ ಕೊಡ್ಲಿ. ಜೊತೆಗೆ ನಾವು ನಮ್ಮ ರವಿಗಾಡಿಗ ಮಂಡ್ಯ ಶಾಸಕರು ನಾವೆಲ್ಲ ಮುಂಚೆಯಿಂದ ಡಿಬೇಟ್ ಮಾಡಿದ್ದೀವಿ. ಕೋಳಿವಾಡ ಎಲ್ಲ ಪ್ರಥಮ ಬಾರಿ ಆಯ್ಕೆ ಆದವ್ರಿಗೂ ಅವಕಾಶ ಕೊಡಿ. ಯಾಕೆಂದ್ರೆ ಈ ಹಿಂದೆಲ್ಲ ಪ್ರಥಮ ಬಾರಿ ಆಯ್ಕೆ ಮುಖ್ಯಮಂತ್ರಿನ ಆಗಿರೋ ನಿದರ್ಶನಗಳಿದಾವೆ. ಅನುಭವ ಅದಾಗಿ ಬರ್ತದೆ. ಹಂಗಾಗಿ ಪ್ರಥಮ ಬಾರಿ ಆಯ್ಕೆ ಆಗಿರೋರ್ಗೂ ಅವಕಾಶ ಕೊಡಿ. ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋದು ನಮಗೆಲ್ಲ ಗೊತ್ತಿದೆ ನಾಣ್ಣುಡಿ. ಅದರಂತೆ ಕೊಟ್ರೆ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತೀವಿ. ನಾವು ನನಗೆ ಕೊಡ್ರಿ ಅಂತ ಹೇಳಿದ್ರೆ ಯಾರು ಹೊಸಬ್ರಿಗೆ ಒಂದು 4-5 ಜನಕ್ಕೆ ಅವಕಾಶ ಮಾಡ್ಕೊಡಿ. ನೀವು ಕೂಡ ಆಕಾಂಕ್ಷಿ ಕೊಟ್ಟರು ಬೇಡ ಅಂತ ಸನ್ಯಾಸ ಅಲ್ಲೋಳ ರಾಜಕೀಯ. ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ವಿ. ಈಗ 3 ವರ್ಷ ಆಯ್ತು. ಹೈಕಮಾಂಡ್ ಅಲ್ಲೇ ಬಿಟ್ಬಿಟ್ಟಿದೀವಿ. ಯಾಕಪ್ಪ ಅಂದ್ರೆ ನಮ್ಮ ಆಸೆ ಇದೆ, ಅದು ಯಾವಾಗಲೇ ಶಾಶ್ವತ, ಅಲ್ಲೇ ಬದಲಾವಣೆ ಇಲ್ಲ, ಅದು ಶಾಶ್ವತ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾರು ಮಾತಾಡಂಗಿಲ್ಲ. ಎಲ್ಲ ಮಂತ್ರಿ ಮಂಡಲ ಇರ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೈಕಮಾಂಡ್ ಏನಿರುತ್ತೆ ಅದು ತೀರ್ಮಾನ ಅದಕ್ಕೆ ಬದ್ಧ ಅಂತಾರೆ. ಎಲ್ಲರೂ ಅದು ಹೇಳಿದ್ಮೇಲೆ ನಮ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ನಾವು ಬದ್ಧವಾಗಿದ್ದೀವಿ. ಸಿಎಂ ಹೇಳ್ತಾರೆ 2028 ನಾನೇ ಸಿಎಂ ಅಂತಾನೆ ಹೇಳ್ತಾರೆ. ಆಗ್ಲಪ್ಪ, ಯಾರು ಬೇಡ. ನಮ್ಮ ಆಸೆ ಏನಪ್ಪ, ಕಾಂಗ್ರೆಸ್ ಪಕ್ಷ ಸಿಎಂ ಇರ್ಲಿ ಅನ್ನೋದು ಆಸೆ. ಅವ್ರು ಇರ್ಲಿ, ಇವ್ರು ಬೇಕು, ಅವ್ರು ಬೇಕು ಅಂತ ಕಾಂಗ್ರೆಸ್ ಪಕ್ಷ ಸಿಎಂ ಡಿ ಕೆ ಶಿವಕುಮಾರ್ ಆಗ್ಲಲ್ಲ. ಎಲ್ಲರೂ ಯಾರಾದ್ರೂ ಆಗ್ಬೋದು. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗ್ತೀವಿ. ನಿಮ್ಗೊಂದು ಆಸೆ ಇದೆ ಸರ್, ಡಿ ಕೆ ಶರ್ ಆಗ್ಲೇಬೇಕು. ಹೇಳಿದ್ನಲ್ಲ, ಅವಾಗಿಂದಲೂ ಇದೆ, ಯಾವಾಗಲೂ ಇರುತ್ತೆ. ಅದೇನು ಬದಲಾವಣೆ ಆದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಈ ಜೀವ ಇರೋವರೆಗೂ ಅದಕ್ಕೆ ಪ್ರಥಮ ಆದ್ಯತೆ. ಆದ್ರೆ ಹೈಕಮಾಂಡ್ ಬಿಟ್ಟಿದ್ದು, ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಕ್ಕಾಗ್ತದೆ. ಜನ ಒಬ್ಬ ಶಾಸಕ ಆಗಲಿ, ಒಬ್ಬ 70 ಜನ ಹೊಸಬ್ರು ಶಾಸಕರು ಜನ ಬರ್ತಾ ಇದೆ, ಅವರಾಗ್ಲಿ ತೀರ್ಮಾನ ಮಾಡಕ್ಕಾಗಲ್ಲ. ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಹೇಳ್ತಾ ಇದ್ರು ಸರ್, ಸೂರ್ಯಚಂದ್ರ ಹೇಳೋದು ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಸಿಎಂ ಅಷ್ಟೇ ಸತ್ಯ. ಅಲ್ಲಿ ಮಾತಾಗೆ ಉಳ್ಕೊಳ್ಪ, ಅದು ಯಾವಾಗಲೂ ಸತ್ಯನೇ. ಸೂರ್ಯಚಂದ್ರ ಸತ್ಯ ತಾನೆ, ಹಂಗೆ ಇದು ಸತ್ಯನೇ. ಸಮಯ ಬರ್ಬೇಕಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಆಗ್ತದೆ. ಡಿಲೇ ಅಂತೆಲ್ಲ ಒಂದಕ್ಕೊಂದು ಸಂಬಂಧ ಇರೋಂಗೆ ಬರ್ತಾ ಇದೆ. ಕಾರ್ಯಕ್ರಮಗಳು ಬರ್ತಾ ಇದಾವೆ, ಉಪಚುನಾವಣೆಗಳು ಬರ್ತಾ ಇದಾವೆ. ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳೋಷ್ಟು ಸಮಯ ಇಲ್ಲ. ನೋಡೋಣ, ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೊಳ್ತಾರೆ. ಇದು ಟ್ರಬಲ್ ಶೂಟರ್ಗೆ ಎಲ್ಲದನ್ನು ಸಹಿಸ್ಕೊಂತಾರೆ ಅಂತೇಳಿ ಏನೇ ಒತ್ತಡ ಹಾಕೋರು ಅವ್ರಿಗೆ ಹಾಕ್ಬಿಡ್ತಾರ. ಸಹಿಸ್ಕೊಳ್ಳೋರ್ಗೆ ಹಾಕೋದಲ್ಲ ಜಾಸ್ತಿ. ನಮ್ಮಲ್ಲಾಗ್ಲಿ ಎತ್ತಿಗೆ ಭಾರ ಹಾಕೋದಾಗಿ ಯಾವ ಎತ್ತಿ ಎಳಿತದ ಎತ್ತಿಗೆ ಭಾರ ಹಾಕೋದು. ಎಳೆದಿಲ್ದ ಎತ್ತಿ ಭಾರ ಕಟ್ಟಿ ಖುಷಿ ಅದ್ ಬೇಡ ಅಂತ ಮನೆ ಕಟ್ತೀವಿ. ಹಂಗೆ ಉಪಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿ ಹೇಳ್ತಾ ಇರ್ತಾರೆ. ರಾಜಕೀಯ ಬದಲಾವಣೆ ಆಗ್ತದೆ, ಅವರಿಗೆ ಸರಿ ಇದೆ. ಬದಲಾವಣೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗ್ತದೆ ಅಂತ. ಬದಲಾವಣೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಉಪಚುನಾವಣೆ ಗೆದ್ದಂಗೆ ನಾವು ಜಾಸ್ತಿ ಆಗ್ತೀವಿ ಅನ್ನೋದ್ರ ಭಾವನೆಯಲ್ಲಿ ಇರ್ಬೋದು. ಸರಿ, ಉಪಚುನಾವಣೆಯಲ್ಲಿ ಜಮೀರ್ ಅವರು ಏನು ಕೆಲಸ ಮಾಡಿಲ್ಲ, ಪಕ್ಷೇತರವಾಗಿರುವಂತಹ ಅಭ್ಯರ್ಥಿಗಳಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ. ನಾನ್ ನೋಡಿಲ್ಲ, ನೀವ್ಯಾರು ನೋಡಿದ್ರೆ ಹೇಳ್ರಿ. ಹೈಕಮಾಂಡ್ ಮುಗಿಸ್ತಾರೆ. ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದವ್ರೆ ಅಲ್ಲುದ್ದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂತೆ. ಮೊಸರಲ್ಲಿ ಎಲ್ಲರೂ ಕಲ್ಲು ಬರಕ್ ಸಾಧ್ಯನಾ? ಹಂಗೆ ಎಲ್ಲದಕ್ಕೂ ಅವ್ರ ಮೇಲೆ ಹಾಕೋದು. ಆಯ್ತು, ಜಮೀರಣ್ಣ ಒಂದ್ ಕಡೆ ಹೇಳೋಣ, ಉಳ್ಕಿದ ಎಷ್ಟು ಜನ ಬಂದಿದ್ರು ಮುಖಂಡರುಗಳು, ಮತ್ತೆ ಅವ್ರು ಯಾರು ಲೆಕ್ಕಕ್ಕೆ ಇಲ್ಲ. ಜಮೀರಣ್ಣ ಒಬ್ಬನೇ ಸಂಬಂಧ. ಸುಮ್ಮನೆ ಆಗ್ಲಿ ಮಾತಾಡ್ಬಾರ್ದು. ಎಲ್ಲದನ್ನು ಹೈಕಮಾಂಡ್ ನೋಡುತ್ತೆ. ನಾನ್ ಮಾತಾಡಿದ್ರು ನೋಡುತ್ತೆ, ನೀವು ಕೇಳಿದ ಕ್ವಶನ್ ನೋಡುತ್ತೆ. ಯಾರೇನೇ ಮಾತಾಡಲಿ ಎಲ್ಲ ಹೈಕಮಾಂಡ್ ವ್ಯಾಲ್ಯೂಯೇಷನ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಸಕ್ಕ ಉತ್ತರ ಕೊಡ್ತಾರೆ. ಅದೇ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗೆ ತೆಗಿಬೇಕು ಅಂತಂದು ಹೇಳಿ ಈರೆಲ್ಲ ಮಾಡ್ತಾ ಇದ್ದಾರೆ. ಈಗ ಆಗಿಲ್ದರ್ ಇದ್ದೇ ಇರ್ತಾರೆ. ನನಗೂ ಶತ್ರುಗಳು ಇದ್ದಾರೆ, ಮಿತ್ರರು ಇದ್ದಾರೆ, ಮೀಡಿಯಾದಲ್ಲೂ ಇದ್ದಾರೆ. ಕೆಲವ್ರು ನನ್ನ ಪರವಾಗಿ ಜಾಸ್ತಿ ಆಗ್ತಿರಿ ಚಾನಲ್, ಕೆಲವರು ಯಾವ್ದಾದ್ರು ಸಣ್ಣ ವಿರೋಧ ಸಿಕ್ಕ ಅದನ್ನೇ ಜಾಸ್ತಿ ಆಗ್ತೀರಿ. ಆತರ ಎಲ್ಲ ಮನುಷ್ಯನ ಗುಣ ಅದು, ಎಲ್ಲ ಕಡೆ ಇದ್ದೇ ಇರ್ತಾರೆ. ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂತ ಅವ್ರ ಗಮನ ಕೊಡೋದು ಬೇಡ. ಜಮೀರಣ್ಣನೇ ಉಪಚುನಾವಣೆಯಲ್ಲಿ ಯಾರು ಅಡ್ಡ ಡಿ ಕೆ ಸಾಹೇಬ್ರ ಜೊತೆ 2-3 ಜನ ಕ್ಯಾಂಪೇನ್ ಅಲ್ಲಿ ಇದ್ದೆ. ನನಗೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರು, ಜವಾಬ್ದಾರಿ ನಿಭಾಯಿಸಿದ್ವಿ. ಯಾರು ಹೇಳಿದಾರ ಬಂದಿಲ್ಲ ಹೋಗಿಲ್ಲ ಅಂತ? ಕೆಲವೊಬ್ರು ನಾಯಕರನ್ನು ನಮ್ ಕರ್ದೇ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಅವರ ವೈಯಕ್ತಿಕ ಅಭಿಪ್ರಾಯ. ಇದು ಕಾಂಗ್ರೆಸ್ ಪಕ್ಷದ ಕೆಲಸ. ಕರಿಬೇಕು ಬಿಡಬೇಕು ಅನ್ನೋದೇನಿಲ್ಲ. ಕರೀಲಿ ಬಿಡ್ಲಿ, ನಮ್ಮನೆ ಕೆಲಸ ಯಾರು ಕರಿಯೋದ್ ಕಾಯ್ತೀವ? ನಮ್ಮನೆಗೆ ಯಾರು ಕಸ ಬಿದ್ದು ನಮ್ಮ ಕಡೆಯಿಂದ ಅವ್ರು ಕಸ ಕ್ಲೀನ್ ಮಾಡ್ತಾರೆ. ಇದು ಕರೆಯಂತ ವ್ಯವಸ್ಥೆ ಕರಿಬೇಕು ಅನ್ನೋ ಅನ್ಕೊಂಡ್ ಕೂತ್ಕೊಳ್ಳೋದಲ್ಲ. ಅವ್ರವ್ರ ಅಭಿಪ್ರಾಯ ಅದು. ಅವ್ರ ವೈಯಕ್ತಿಕ ಅಭಿಪ್ರಾಯ ಕರೆದ್ರೆ ಹೋಗ್ಬೇಕು ಅನ್ನೋದು ಅವ್ರ ಅಭಿಪ್ರಾಯ. 2 ಎರಡನ್ನೂ
ನಾವು ಗೆಲ್ತೀವಿ. 100% ನಾವು ಗೆಲ್ತೀವಿ. ಸರ್ ಕೊನೆ ಪ್ರಶ್ನೆ ಸರ್, ಸಚಿವ ಸಂಪುಟ ಇವಾಗ ಪುನರ್ರಚನೆ ಆದ್ರೆ ಹೊಸೊಬ್ರಿಗೆ ಎಷ್ಟು ಜನಕ್ಕೆ ಅವಕಾಶ ಕೊಡ್ಬೇಕು ಅಂತ ನೀವು ಮನೆ ಮಾಡಿ 5 ಜನಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಪತ್ರನು ಬರೆದಿದ್ದು ತಾವೆಲ್ಲ ಮೀಡಿಯಾದಲ್ಲಿ ಹಾಕ್ತಿದ್ರಿ. 5 ಜನಕ್ಕೆ ಅವಕಾಶ ಕೊಟ್ರೆ ಒಳ್ಳೇದು. ಇವಾಗ್ಲೂ ಅದೇ ಒತ್ತಾಯ ಮಾಡಿ. ಬೇಕೇ ಬೇಕು, 5 ಜನ ಕೊಡ್ಲೇಬೇಕು. ಓಕೆ ಥ್ಯಾಂಕ್ಸ್. ಎಲ್ಲ 25 ಜನ ಶಾಸಕರು ಬೆಂಗಳೂರು ಡೆಲ್ಲಿಗೆ ಹೋಗಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಲೆಟರ್ ಕೂಡ ನೀವು ಮಾಡಿ ಹೊಸೊಬ್ರಿಗೆ ಅವಕಾಶ ಕೊಡಿ ಅಂತಂದು. ಅವ್ರು ಹೊಸಬ್ರಲ್ಲ, ಎಲ್ಲ ಹಣಬ್ರು. 3-4 ಸರಿ ಗೆದ್ದಿರ ಅಂತ ಹೋಗಿದ್ದಾರೆ. ಹೋಗಿರೋದು ಸರಿ ಇದೆ. ಈಗ ಮಗು ಹತ್ರ ಹಾಲು ಕುಡಿಸೋ ತಾಯಿ, ಇವ್ರ ಮನೆಗೆ ಕುಂತ ಯಾರು ಕರೆದು ಬಚ್ಚ ಸ್ಥಾನ ಕೊಡ ಅಂತ ವ್ಯವಸ್ಥೆ ಇಲ್ಲ. ಎಲ್ಲ ಹೋಗಿರೋ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಕೊಡ್ಲಿ. ಹಿರಿಯರಿದ್ದಾರೆ, ಅವ್ರಿಗೆ ಅವಕಾಶ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಎಚ್ಚರಿಕೆ ನೀಡಿದ್ದಾರೆ ಸರ್, ಹೋಗ್ರಿ ಅದು ಮಾಧ್ಯಮದ ಹೇಳಿಕೆ ಕೊಡ್ಬೇಡ್ರಿ, ನೀವು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ. ಕೇಳ್ರಿ, ಹೈಕಮಾಂಡ್ ಕೇಳ್ರಿ. ಈಗ ನೀವೇ ಎರಡು ಹೇಳೋದು ಹಿಂಗೆ ಮಾಧ್ಯಮದ ಹೇಳಿಕೆ ಕೊಡ್ಬೇಡ್ರಿ ಅಂತ ನಮ್ಮೊಂದು ಮೈಕ್ ತಂದಿಟ್ಟಿದ್ದೀರಿ. ನೀವು ಏನ್ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರ ರೀತಿ ಹೇಳಿಕೆ ಅಂತಿದ್ದಾರೆ. ಈಗ ಹೋಗಿ ಅವ್ರು ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಪಕ್ಷದ ಅಧ್ಯಕ್ಷರು, ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು, ಒಬ್ಬರವ್ರು ಒಂದು ಹೇಳಿಕೆ ಕೊಟ್ಟು ಅನ್ನೋ ಉದ್ದೇಶದಲ್ಲಿ ಹೇಳಿರೋದು ತಪ್ಪೇನಿಲ್ಲ ಅಧ್ಯಕ್ಷರು.